Infomark, one stop for all web solution. ಎಲ್ರಿಗೂ ನಮಸ್ಕಾರ. ಚಡ್ಡಿ ದೋಸ್ತ್ ಬಗ್ಗೆ ನಾವು ಹೇಳೋದು ತುಂಬ ಕಡಿಮೆ ಆಗುತ್ತೆ. ಯಾಕೆಂದರೆ ನೀವು ನೋಡ್ತೀರ, ನಕ್ಕು ಹೊಟ್ಟೆ ಹುಣ್ಣಾಗಿ ನೀವು ಕೆಳಗೆ ಬೀಳೋದು ಗ್ಯಾರಂಟಿ ಅಂತ ನನಗಂತೂ ಗೊತ್ತು. ಯಾಕಂದರೆ ಇಷ್ಟು ಓವರ್ ಕಾಮಿಡಿ ನಾನು ಮಾಡೇ ಇಲ್ಲ ಅಷ್ಟು ಹೇಳ್ಬೋದು. ಚಡ್ಡಿ ದೋಸ್ತ್ ಸಿನಿಮಾ ಇದು ಸಾಧು ಕೋಕಿಲೆಗೆ ಅಥವಾ ರಂಗಾಯಣರಿಗೆ ಮಾಡೋಂಥ ಸಿನಿಮಾ ಅಲ್ಲವೇ ಇಲ್ಲ. ಇದು ದರ್ಶನ್ಗೋ ಇಲ್ಲ ಸುದೀಪ್ಗೋ ಅಪ್ಪುಗೋ ಉಪೇಂದ್ರವ್ರಿಗೋ ಅಂತ ದೊಡ್ಡ ಸ್ಟಾರ್ಗಳಿಗೆ ಮಾಡಬೇಕಾದಂಥ ಸಿನಿಮಾ. ಯಾಕೆಂದರೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಶಾರ್ಟಲ್ಲೂ ಕೂಡ ಅಷ್ಟು ರಿಚ್ನೆಸ್ನ ತೋರಿಸಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಶೇಖರ್. ನನಗನ್ಸಿದ್ದು ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅಂತ ನನಗನ್ಸಿದ್ದು. ನೆಕ್ಸ್ಟ್ ಅವ್ರಿಗೆ ದೊಡ್ಡ ಅಂತ ಒಂದು ಹೀರೋಗಳ ಸಿನಿಮಾ ಅವ್ರು ಮಾಡಲಿ ಅಂತ ನಿಜವಾಗಿ ನಾನು ಹಾರೈಸ್ತೀನಿ. ಯಾಕೆಂದ್ರೆ ನಾನು ನೋಡಿದಾಗ ಇದೇನೇ ನಾನಾ ಇಲ್ಲ ರಜನಿಕಾಂತ ಇಲ್ಲ ರಂಗಾಯಣಗಳನ್ನ ಇಲ್ಲ ಸುದ್ದಿ ಗಣೇಶನ ಆದ್ರೆ ಒಂದು ಯಾಕೆಂದ್ರೆ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಅವ್ರ ಸಿನಿಮಾನ ಚಿತ್ರಿಸಿದ್ದಾರೆ ಶೇಖರ್ ಅವರು. ಇನ್ನೊಂದು ನಮಗಿಂತ ತುಂಬ ಎಕ್ಸ್ಟ್ರಾನರಿ ಕ್ಯಾರೆಕ್ಟರ್ಸ್ ಸಿನಿಮಾದಲ್ಲಿ ಅಂದರೆ ನಮ್ಮ ಭೂಪಾಶ್ರೀ ಅವ್ರದ್ದು. ಇದರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಎಂತೆಂಥ ಒಂದು ನನ್ನ ಕಲೆ ಹೇಗಿರುತ್ತೆ ಅನ್ನೋದನ್ನ ಶೇಖರ್ ಅವರ ರೂಪಾಶ್ರೀ ಅವ್ರ ಕಡೆಯಿಂದ ತಗೊಂಡಿದ್ದಾರೆ ಆ ಕಲೆನ. ಅವರು ಮತ್ತೆ ನಮ್ಮ ಅಶ್ವಿನಿ ಅವರು ಎಕ್ಸ್ಟ್ರಾನರಿ ಮಾಡಿದ್ದಾರೆ ಸರ್ ಸಿನಿಮಾಲಿ. ಚಿಕ್ಕ ಸಿನಿಮಾ ಏನಲ್ಲ, ಇದು ಸಿಕ್ಕಾಪಟ್ಟೆ ರಿಚ್ ಆಗಿರುತ್ತ ಸಿನಿಮಾ. ಅಷ್ಟು ರಿಚ್ನೆಸ್ ನಾನು ರಂಗಣ್ಣವರನ್ನೇ ಸುಮ್ಮನೆ ಟೇಬಲ್ ಮೇಲೆ ನೋಡಿದ್ವಿ ಸಿನಿಮಾನ. ಅಂದರೆ ಕಮರ್ಷಿಯಲ್ ಆಗಿ ನೋಡಲಿಲ್ಲ. ಈಗ ಸೆನ್ಸಾರ್ ಇದು ಸರ್ಟಿಫಿಕೇಟಲ್ಲಿ ಬರಬೇಕು ನೋಡಬೇಕು ಅಂದರೆ ನಾವು ಇಬ್ಬರು ಸೇರಿ ನೋಡೋಣ ಹೇಗಿದೆ ಅಂತೇಳಿ ನೋಡಿದಾಗ ನಮಗೆ ಅದ್ಭುತ ಅನಿಸ್ಕೊಡ್ತು ಸಿನಿಮಾ. ಜೊತೆಗೆ ವಿಕ್ಟ್ರಿ ಆದಮೇಲೆ ಆನಂದ್ ಅವರ ಇನ್ನೊಂದು ಚಿತ್ರ ಇದು ನಮ್ಮ ಮೋಹನ್ ಸರ್ ಶ್ಯಾಮ್ ಅವರು. ಯಾಕೆಂದ್ರೆ ವಿಕ್ಟ್ರಿಗೆ ಎಷ್ಟು ಪ್ರಯತ್ನ ಪಟ್ಟು ಆ ಸಿನಿಮಾನ ನಿಲ್ಲಿಸಿದ್ರು. ಚಡ್ಡಿ ದೋಸ್ತನ್ನು ಕೂಡ ಅಷ್ಟೇ ಅವರು ಪ್ರಯತ್ನ ಪಟ್ಟು ಅಷ್ಟೇ ಪಬ್ಲಿಸಿಟಿ ಕೊಟ್ಟು ನಿಲ್ಲಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಸೊ ಮೋಹನ್ ಅವರು ಇರೋದ್ರಿಂದ ಈ ಸಿನಿಮಾ ದೊಡ್ಡ ಸಿನಿಮಾ ಆಗಿ ಥಿಯೇಟರ್ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಬೇಕಿದ್ದೆಲ್ಲ ಅರ್ಜುನ್ ಬಗ್ಗೆ ಮಾತಾಡಂಗೆ ಇಲ್ಲ. ಎಕ್ಸ್ಟ್ರಾನರಿ ಸಾಂಗ್ಸ್ ಮಾಡಿದ್ದಾರೆ ಅವರು. ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಆ ಥರ ಏನು ಅಂದ್ಕೊಂಡು ಸಾಧಕ ಹೋಗಿಲ್ಲ ಇನ್ನೊಂದು ಅಂತ ಅಂದ್ಕೊಂಡಿಲ್ಲ. ಅದ್ಭುತವಾದ ಹಾಡನ್ನು ಮಾಡಿದ್ದಾರೆ. ಸೊ ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಎಲ್ಲ ಪ್ರೆಸ್ನವ್ರು ಮತ್ತು ನಮ್ಮ ಎಲ್ಲ TV ಮೀಡಿಯಾದವ್ರು ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ. ನಮಸ್ಕಾರ. ಚಿತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕ್ಯಾರೆಕ್ಟರ್ ಇಟ್ಸ್ ಕಂಪ್ಲೀಟ್ ಯೂನಿಕ್ ಕ್ಯಾರೆಕ್ಟರ್. ಮೊದಲನೇ ಬಾರಿಗೆ ನಾನು ಒಂದು ಡಾನ್ ಪಾತ್ರ ಮಾಡಿದ್ದೀನಿ. ತುಂಬಾನೇ ಕಷ್ಟ ಆಯ್ತು ಮಾಡಕ್ಕೆ. ಇನ್ಫ್ಯಾಕ್ಟ್ ಇಟ್ಸ್ ಕಂಪ್ಲೀಟ್ ಮ್ಯಾಸ್ಕ್ಯುಲೈನ್ ಪಾತ್ರ ಅಂತಾನೆ ಹೇಳ್ಬೋದು. ತುಂಬಾನೇ ಮ್ಯಾನ್ಲಿ ಮ್ಯಾನರಿಸಮ್ಸ್ ಇದೆ. ನಂದು ಕಂಪ್ಲೀಟ್ ಗ್ರೂಮಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ತುಂಬಾನೇ ಹೋಮ್ವರ್ಕ್ ಮಾಡಿದೆ ನಾನು ಇದಕ್ಕೆ. ಫಸ್ಟ್ ಆಗಲ್ಲ ಅನ್ಕೊಂಡೆ, ಬಟ್ ಐ ಥಿಂಕ್ ಶೇಖರ್ ಅವರಂತೂ ಇಸ್ ಅ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್. ಇನ್ಫ್ಯಾಕ್ಟ್ ನಾನು ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಲ್ಲೆಲ್ಲ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನನಗೆ ಸಿಕ್ಕಿದಂದ್ರೆ ಚಡ್ಡಿ ದೋಸ್ತಲ್ಲಿ. ಶೇಖರ್ ಅವ್ರ ಜೊತೆ ವರ್ಕ್ ಮಾಡಿದ್ರು. ತುಂಬಾನೇ ಮೋಟಿವೇಟ್ ಮಾಡಿದ್ರು, ಎನ್ಕರೇಜ್ ಮಾಡಿದ್ರು. ಈ ಪಾತ್ರ ಆಗುತ್ತೆ, ಮಾಡಲೇಬೇಕು ನೀವು ಅಂತ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ನನಗೆ ನಂಬರ್ ಆಗ್ತಿಲ್ಲ ಇದು ನಾನು ಮಾಡಿದ್ದೀನ ಅಂತ. ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತೀನಿ. ಆ್ಯಂಡ್ ಸಾಧು ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಕಾಂಬಿನೇಷನ್ ಫಸ್ಟ್ ತುಂಬಾನೇ ಭಯ ಆಯ್ತು. ಬಿಕಾಸ್ ರಘು ಸರ್ ಜೊತೆ ನಾನು ಆಲ್ರೆಡಿ ಆಕ್ಟ್ ಮಾಡಿದ್ದೀನಿ. ಸೊ ನನ್ಗೆ ಗೊತ್ತು ರಘು ಸರ್. ಸಾಧು ಸರ್ ಮೊದಲು ಆಕ್ಟ್ ಮಾಡ್ತಿರೋದು ನನಗೆ ತುಂಬಾ ನರ್ವಸ್ ಆಗಿದೆ. ವೆರಿ ಫಸ್ಟ್ ಸೀನೇ ಇನ್ಫ್ಯಾಕ್ಟ್ ಅವ್ರ ಜೊತೆ ತುಂಬಾ ಭಯ ಆಯ್ತು. ಬಟ್ ನಿಜ ಹೇಳ್ಬೇಕಂದ್ರೆ ಸಾಧು ಸರ್ ಆನ್ ಸ್ಕ್ರೀನ್ ಎಷ್ಟು ಕಾಮಿಡಿ ಮಾಡ್ತಾರೋ ಆಫ್ ಸ್ಕ್ರೀನು ಅಷ್ಟೇ ಫನ್ ಲವಿಂಗ್, ತುಂಬಾನೇ ಕಾಮಿಡಿ ಮಾಡ್ತಾರೆ.
ಆ್ಯಂಡ್ ಯಾವತ್ತೂ ನನಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿರ್ಲಿಲ್ಲ. ತುಂಬಾ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಡ್ಯೂರಿಂಗ್ ದ ಶೂಟ್ ಟೈಮ್. ಸೊ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಬಿ ವರ್ಕಿಂಗ್. ಆ್ಯಂಡ್ ರಾವ್ ಸರ್ ಬಗ್ಗೆ ಹೇಳಬೇಕಾಗಿಲ್ಲ, ಐ ಆಲ್ರೆಡಿ ವರ್ಕ್ ವಿತ್ ಹಿಮ್. ಇಬ್ರು ದೊಡ್ಡ ಲೆಜೆಂಡ್ ಕಮಿಡಿಯನ್ಸ್ ಜೊತೆ ನಾನು ವರ್ಕ್ ಮಾಡೋದಂದ್ರೆ ಇಟ್ ಇಸ್ ಅ ರಿಯಲ್ ಬ್ಲೆಸ್ಸಿಂಗ್ ಇನ್ ದಿಸ್ಗೈಸ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ನಾನು ಟು ಶೇಖರ್ ಅವ್ರಿಗೆ ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ ರೋಲ್ ಆ್ಯಂಡ್ ಫಾರ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಫಾರ್ ಸಾಧು ಸರ್ ಆಕ್ಸೆಪ್ಟಿಂಗ್ ಮೀ ಆಸ್ ಇಸ್ ಪೇರ್. ಸೊ ತುಂಬ ಖುಷಿ ಆಗ್ತಿದೆ ನನಗೆ. ಮೈ ವೆರಿ ಫಸ್ಟ್ ಪ್ರೆಸ್ ಮೀಟ್, ದ ಹೋಲ್ ಥಿಂಗ್ ಇಸ್ ವೆರಿ ನೈಸ್, ಬ್ಯೂಟಿಫುಲ್ ಪ್ಯಾಕೇಜ್. ಸೊ ನಿಮ್ಮ ವಿಶಸ್ ಎಲ್ಲ ಇರಲಿ ನಮಗೆ ಆ್ಯಂಡ್ ಜಸ್ಟ್ ಕೀಪ್ ವಿಶಿಂಗ್ ಅಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಎಷ್ಟು ಮನೆ ಇದ್ದವರು ತಮ್ಮ ಪ್ರೆಷಿಯಸ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಬಂದಿರೋದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಚಡ್ಡಿ ದೋಸ್ತ್ ಈ ಸಿನಿಮಾ ಫಸ್ಟು ಶುರು ಮಾಡೋಕ್ಕೆ ಹೋದಾಗ ಆ್ಯಂಡ್ ಕಾಮಿಡಿ ಜಾನರ್ ಅಂತ ಡಿಸೈಡ್ ಮಾಡಿದಾಗ ಆ್ಯಂಡ್ ಸಾಧು ಸರ್, ರಂಗಾಯಣ ರಘು ಸರ್ ಇಬ್ಬರನ್ನ ಇಟ್ಕೊಂಡು ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಆ್ಯಕ್ಚುಲಿ ಕಾಮಿಡಿ ಜಾನರ್ ಇದ್ದಾಗಲೂ ಆ್ಯಕ್ಚುಲಿ ನನಗೆ ಭಯಂಕರ ಪ್ರೆಷರ್ ಇತ್ತು. ಬಿಕಾಸ್ ಅವರ ಟ್ರಾವೆಲ್ ತುಂಬ ದೊಡ್ಡದಿದೆ. ಆ್ಯಂಡ್ ಅವರಿಬ್ಬರನ್ನ ಇಟ್ಕೊಂಡು ನಾನು ನಗ್ಸಿಲ್ಲ ಅಂತ ಹೇಳಿದರೆ ತುಂಬ ಬ್ಯಾಡ್ ಆಗುತ್ತೆ ಅಂತ ಹೇಳಿ ನನಗೆ ಭಯಂಕರ ಪ್ರೆಷರ್ ಇತ್ತು ಎವ್ರಿ ಶಾರ್ಟಲ್ಲೂ ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಇದೆಲ್ಲ ಓವರ್ಕಮ್ ಮಾಡಿದ್ದು ನನ್ನ ಡೈಲಾಗ್ ರೈಟರ್ ನಟರಾಜ್ ಅಂತಲೇ ಹೇಳಬೇಕು. ಬಿಕಾಸ್ ಬ್ರಿಲಿಯಂಟ್ ರೈಟಿಂಗ್ ಇದೆ. ಆ್ಯಕ್ಚುಲಿ ಮೋರ್ ದೆನ್ ಮೀ ಟೆಲಿಂಗ್ ಸಿನಿಮಾ ಹೇಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಇಬ್ಬರು ಶಾರ್ಟಲ್ಲಿ ಇದ್ದಾಗಲೂ ಆ್ಯಕ್ಚುಲಿ ಏನಂದರೆ ಸ್ಪೆಷಲ್ ಆಫ್ ದ ಮೂವಿ ಮೋರ್ ಆಫ್ ಲೈವ್ಲಿನೆಸ್, ಮೋರ್ ಆಫ್ ಸಿನಿಮಾದ ಟೆಕ್ಸ್ಚರ್ ಇದ್ರ ಬಗ್ಗೆ ಡೆಫಿನೆಟ್ ಆಗಿ ಒಂದು ಟ್ರೈ ಮಾಡಿದ್ವಿ. ಆಲ್ಮೋಸ್ಟ್ ರಿಯಲಿಸ್ಟಿಕ್ ಲೊಕೇಶನಲ್ಲಿ ರಿಯಲಿಸ್ಟಿಕ್ ಪೊಸಿಷನ್ ಇಟ್ಕೊಂಡು ಮಾಡಿರೋ ಒಂದು ಸಿನಿಮಾ ಅಂತ ಹೇಳ್ಬೋದು. ಮೋರ್ ಆಫ್ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಲೈವ್ಲಿಯಾಗಿ ಟ್ರೈ ಮಾಡಿದ್ದೀನಿ. ಪ್ರಾಬ್ಲಿ ಟೆಕ್ಸ್ಚರಿಂಗ್ ಗೊತ್ತಾಗುತ್ತೆ ಟ್ರೈಲರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ರೂಪಶ್ರೀ ಅವ್ರ ಬಗ್ಗೆ ಡೆಫಿನೆಟ್ ಆಗಿ ಹೇಳಬೇಕು. ಬಿಕಾಸ್ ಒಂದು ಡಾನ್ ಕ್ಯಾರೆಕ್ಟರ್ ಅಂತ ಡಿಸೈಡ್ ಮಾಡಿದ್ವಿ. ಡಾನ್ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಒಂದು ಮೇಲ್ ಮಾಡೋದು ತುಂಬ ಈಸಿ, ಬಟ್ ಒಂದು ವುಮೆನ್ ಆಗಿದ್ದು ಒಂದು ಮೇಲ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ತುಂಬ ಟಫ್ ಆ್ಯಕ್ಚುಲಿ. ಆ್ಯಂಡ್ ಬ್ರಿಲಿಯಂಟಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಐ ಆಮ್ ವೆರಿ ಹ್ಯಾಪಿ. ದೆನ್ ಅಶ್ವಿನಿ ಅವರು ಕ್ಯಾರೆಕ್ಟರ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಸಟಲ್. ಏನು ವಿಷಯನ ಹೇಳ್ಕೊಳ್ದೆ ಫೇಸ್ ಎಕ್ಸ್ಪ್ರೆಷನ್ಸಲ್ಲಿ ಹೇಳಬೇಕು ವಿಷಯನ. ಸೊ ದಟ್ ಇಸ್ ವೆರಿ ಟಫ್ ಆ್ಯಕ್ಚುಲಿ. ಆ್ಯಂಡ್ ಬ್ರಿಲಿಯಂಟಾಗಿ ಅವರು ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಅದರ್ ಕ್ಯಾರೆಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ದನ್ ಮೀ ಟೆಲಿಂಗ್ ಆ್ಯಕ್ಚುಲಿ ಸಿನಿಮಾ ಹೇಳಬೇಕು. ಸೊ ಪ್ರಾಬ್ಲಿ 29th ಎವ್ರಿ ಕ್ರಿಯೇಟರ್ಗೆ ಅವರ ಸಿನಿಮಾ ಹೊರಗಡೆ ಬಂದು ರಿಲೀಸ್ ಆಗಿ ಜನ ಮೆಚ್ಚಬೇಕು ಅನ್ನೋದೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಬನ್ನಿ ಸುರುಳಿ ಸಂಸ್ಥೆಯ ಮೋಹನ್ ಹಾಗೂ ಶ್ಯಾಮ್ ತುಂಬಾನೇ ಶ್ರಮ ವಹಿಸಿದ್ದಾರೆ. ನೀವು ಯಾವ ರೀತಿ ವಿಕ್ಟರಿ ವಿಜಯೋತ್ಸವದಲ್ಲಿ ಭಾಗಿಯಾದ್ರೋ ಅದೇ ರೀತಿ ಚಡ್ಡಿ ದೋಸ್ತ್ನ ಚಮತ್ಕಾರವನ್ನ ಖಂಡಿತ ಈ ಚಿತ್ರ ಬಿಡುಗಡೆ ಆದ 100ನೇ ಅಥವಾ 75ನೇ ದಿನದಲ್ಲಿ ಮತ್ತೆ ನಾವೆಲ್ಲರೂ ಸೇರೋಣ. ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮದವರಿಗೆ ಖಂಡಿತವಾಗ್ಲೂ ಈ ಒಂದು ಸುಂದರವಾದ ತಂಡದಿಂದ ನಾವು ಕೃತಜ್ಞತೆಗಳನ್ನ ಹೇಳ್ತೀನಿ.